ಬ್ಲಾಗ್ ಸ್ಟಾರ್ಟ್ ಆಗ್ತದೆ. ಹಾಸ್ಪಿಟಲ್ಗೆ ಹೋಗ್ಬೇಕು, ಮಗನ ಕರ್ಕೊಂಡು. ವ್ಯಾಕ್ಸಿನೇಷನ್ ಇದೆ ಒಂದು. ಆ್ಯಕ್ಚುಲಿ 10 ಮಂತಲ್ಲಿ ಕೊಡಿಸ್ಬೇಕಾಗಿರೋದು MMRದು ವ್ಯಾಕ್ಸಿನು. ಕೋಲ್ಡ್ ಇತ್ತು, ಸ್ವಲ್ಪ ರನ್ನಿಂಗ್ ನೋಸ್ ಎಲ್ಲ ಇತ್ತು. ಅದಕ್ಕೆ ಡಾಕ್ಟರ್ನ ಕೇಳಿದ್ದಕ್ಕೆ ಸರಿ ಆಯಿತು, ಕೋಲ್ಡ್ ಕಡಿಮೆ ಆದಮೇಲೆ ಕೊಡಿಸಿ, ಏನಾಗಿದ್ರೆ ಬೇಗ ಕೊಡಿಸ್ಬಾರ್ದು, ಲೇಟಾಗಿ ಕೊಡಿಸ್ಬೋದು ಅಂತ ಹೇಳಿದರು. ಏನ್ಮಾ ಅದಕ್ಕೆ ಈಗ ರೆಡಿ ಮಾಡ್ತಾ ಇದ್ದೀನಿ, ಬೆಳಗ್ಗೆ ಹೇಳಿಟ್ಟಿದ್ದೀನಿ. ಸೊ ಈಗ ಹೊರಡೋದು, ಬನ್ನಿ ಹೇಗಾಗುತ್ತೆ ನನ್ನ ಮಗನ ವ್ಯಾಕ್ಸಿನೇಷನ್ ಕೊಡಿಸುವಾಗ ಹೆಂಗೆ ಇರ್ತಾನೆ ಅಂತ ಅಂದ್ಬಿಟ್ಟು ತೋರಿಸ್ತೀನಿ. ಏನ್ಮಾ ಗುರು ಹೋಗೋಣ ಗುರು. ಸರಿ, ನಮಸ್ತೆ ಮಾಡಿ. ಆಟೋ ಸ್ಟಾಪ್ ಮಾಡಿಲ್ಲ ಇದಕ್ಕಿಲ್ವೇನೋ ಇದಕ್ಕೆ. ಹಾಸ್ಪಿಟಲ್ ಹತ್ರ ಹೋದ್ವಿ, ಡಾಕ್ಟ್ರ್ ಇನ್ನೂ ಬಂದಿಲ್ಲ. ಸರಿಯಿಂದ ಟೋಕನ್ ತೊಗೊಂಡು ನಮ್ಮ ಮಗ ಏನಾದರೂ ಚಾರ್ಜ್ ಕೊಡಿಸಿ ಅಂತ ಸರಿ ಅಂತ ಇಲ್ಲಿ ಬಂದು ಇವನು ಪಿಜ್ಜಾ ಬೇಕು ಅಂದ. ಅಲ್ಲವ್ರಿಗೆ ತುಂಬ ಲೇಟ್ ಆಗಿಬಿಡುತ್ತೆ, ಸರಿ ಪಾನಿಪುರಿ ತೊಗೋಣ ಅಂತ. ನನಗೆ ಪ್ಲೈನ್ ಕೋಲ್ಡ್ ತೊಗೊಂಡು ಸರ್ ಅಂದರೆ ತೊಗೊತೀಯಾ? ಅದು ಬೇಡ ಅನ್ಸುತ್ತೆ. ಬೇಡ ಈ ಥರದಲ್ಲಿ ನೋಡು, ಇಲ್ಲ ನಾವು ಓದು ಚಪ್ಪಲ್ ಹಾಕೊಂಡು ಹೋಗ್ಬೇಕು. ಹಾಸ್ಪಿಟಲ್ಗೆ ಬಂದಿದ್ದು, ನನ್ನ ಮಗನ ಕೆಲಸ ಆಯಿತು. ಸ್ಲಿಪ್ಪರ್ ಬೇಕು ಅಂತ ತಲೆ ತಿಂತದ ಒಂದೇ ಸಮ. ಸರಿ ಅಂದ್ಬಿಟ್ಟು ಹೆಂಗೂ ಟೈಮ್ ಇತ್ತಲ್ಲ ಅಂತ ಸ್ಲಿಪ್ಪರ್ ತೊಗೊಂಡು ಪಾನಿಪುರಿ ತಿನ್ಕೊಂಡು ಈಗ ಮನೆಗೆ ಹೊರಡ್ತಾ ಇದ್ದೀವಿ. ಇಂಜೆಕ್ಷನ್ ಹಾಕ್ಸೋಣ ಅಂತ ಹೋಗ್ತಾ ಇದ್ದೀವಿ, ಮನೆಗೆ ಹೋಗ್ತಾ ಇದ್ದೀವಿ. ಟೈಫಾಯ್ಡ್ ಕೊಡೋಣ. ಓಕೆ ಮ್ಯಾಮ್. ಈಗ ಮುಂದೆನೇ ಕೊಡಿಸ್ಬೇಕಿತ್ತು, ಕೋಲ್ಡ್ ಇದ್ದಂತೆ. ಇದು ಓಕೆ, ಸಾಕು ತರಿಸ್ತೀನಿ. ಫೀವರ್ ಏನಾದರೂ ಬರುತ್ತೆ, ಮತ್ತು ಸಂಡೇ ರಜಾ ಇರುತ್ತಲ್ಲ? ಫೀವರ್ ಬರೋದಿಲ್ಲ. ಆ್ಯಕ್ಚುಲಿ ಇವನಿಗೆ ಹಾಕ್ಸ್ತಿರೋದು MMR ವ್ಯಾಕ್ಸಿನು. ಇದು 10 ಮಂತ್ಸ್ ಕಂಪ್ಲೀಟ್ ಅಥವಾ 10 ಮಂತ್ಸಲ್ಲಿದ್ದಾಗೆ ಹಾಕಬೇಕು. ಬಟ್ ಅವನಿಗೆ ಕೋಲ್ಡ್ ಇತ್ತು, ಸ್ವಲ್ಪ ರನ್ನಿಂಗ್ ನೋಸ್ ಇತ್ತು. ಅದಕ್ಕೆ ನಾನು ಮ್ಯಾಮ್ನ ಕೇಳಿದ್ದೆ. ಮ್ಯಾಮ್ ಅದಕ್ಕೆ ಫುಲ್ ಕಂಪ್ಲೀಟಾಗಿ ಫುಲ್ ಸ್ಟಾಪ್ ಆದಮೇಲೆ ಬನ್ನಿ, ಪರವಾಗಿಲ್ಲ, ಲೇಟ್ ಆದರೂ ಪರವಾಗಿಲ್ಲ, ಬೇಗ ಕೊಡಿಸ್ಬಾರ್ದು ಅಂತ ಹೇಳಿದ್ರು. ಓಕೆ ಅಂತ ಸರಿ ಅಂತ ಸುಮ್ಮನೆ ಅದೇ. ಇವತ್ತು ವ್ಯಾಕ್ಸಿನ್ ಹಾಕ್ಸಿದ್ವಿ. ಆ್ಯಕ್ಚುಲಿ ಅವ್ರು ಅದೇ ಹೇಳ್ತಾಯಿದ್ರು, ಬರ್ಡೇ ಅಷ್ಟರಲ್ಲಿ ಇನ್ನು ಒಂದು ವ್ಯಾಕ್ಸಿನ್ ಉಳ್ಕೊಬಿಡುತ್ತೆ, ಬಟ್ ಏನು ಮಾಡೋಕ್ಕಾಗಲ್ಲ, ಆಮೇಲೆ ಹಾಕ್ಕೊಳ್ಳೋಣ ಅಂತ. ಹಾಗೆ ಒಂದಿಬ್ಬರು ಕಾಮೆಂಟ್ ಮಾಡಿ ಕೇಳ್ತಾಯಿದ್ರು ಮಗು ವೆಯ್ಟ್ ಎಷ್ಟಿದೆ ಅಂತ ಕೂಡ ಹೇಳ್ತಾಯಿದ್ರು. ಮಗು ವೆಯ್ಟ್ ಇವಾಗ ಬಂದು 11 kg 300 grams ಇದ್ದಾನೆ. ಆ್ಯಕ್ಚುಲಾಗಿ ಹೇಳಬೇಕು ಅಂತಂದರೆ ಅವನು 9 ಮಂತ್ಸ್ ತನಕ ವೆಯ್ಟು ತುಂಬ ರ್ಯಾಪಿಡಾಗಿ ಇನ್ಕ್ರೀಸ್ ಆಗ್ತಿದ್ದ. ಪ್ರತಿ ತಿಂಗಳು ಹೋದಾಗೂ 1 kg 1.5 kg ಈ ಥರ ಇನ್ಕ್ರೀಸ್ ಆಗಿರ್ತಿದ್ದ. ಬಟ್ ಇವಾಗ 300 grams ನಾನು ನೋಡಿದಾಗ, ಸರ್ಚ್ ಮಾಡಿದೆ ನಾನು, ಆವಾಗ ನೋಡಿದಾಗ 8 ಮಂತ್ಸ್ 9 ಮಂತ್ಸ್ ತನಕ ಮಕ್ಕಳು ಫಾಸ್ಟಾಗಿ ವೆಯ್ಟ್ ಗೇನ್ ಆಗ್ತಾರಂತೆ, ಆಮೇಲೆ ಕಡಿಮೆ ಆಗುತ್ತೆ ಅಂತ ಹೇಳ್ತಿದ್ರು. ಮನೆಗೆ ಬಂದ್ವಿ, ಮಗು ಮಲಗಿಬಿಟ್ಟ. ಸೊ ನಾನು ನೀನು ಮಲಗಿಸ್ಬಿಟ್ಟು ಅಡುಗೆ ಮಾಡೋಣ ಅಂತ ಬಂದೆ. ಚಿಕನ್ ಬೇಕು ಅಂದರೆ ಚಿಕನ್ ತೊಗೊಂಡು ಬಂದಿದ್ದಾನೆ. ಮಗ ಬೇಡ ಅಂದರೆ ಕೇಳಲಿಲ್ಲ. ಅಮ್ಮ ಪ್ಲೀಸ್ ಅಮ್ಮ, ಮೊನ್ನೆ ತಿನ್ನಂಗೆ ಆಗಿಲ್ವಂತೆ ಅವನಿಗೆ. ಅದಕ್ಕೆ ಇವತ್ತು ಚಿಕನ್ ಮಾಡು ಅಂತಂದ. ಸರಿ ಅಂದ್ಬಿಟ್ಟು ತೊಗೊಂಡು ಬಂದ್ವಿ. ಈಗ ಚಿಕನ್ ಸಾಂಬಾರು ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಶುಂಠಿ ಹಾಕೋದು ಮರ್ತ್ಬಿಟ್ಟಿದ್ದೀನಿ. ಮೊನ್ನೆಲ್ಲ ಫ್ರೈ ಮಾಡಿದ್ದೆ ಅಲ್ಲ, ಸೊ ಅದಕ್ಕೆ ಇವತ್ತು ಸಾಂಬಾರು ಮಾಡೋಣ ಅಂತ. ಸಾಂಬಾರು ತುಂಬ ಸಿಂಪಲಾಗಿ ಮಾಡ್ತೀನಿ. ಹಾಗೆ KFC ಚಿಕನ್ ಹೇಳಿದ್ನಲ್ಲ, ರೆಸಿಪಿ ತೋರಿಸಿ ಅಂತ ಹೇಳಿದ್ದೀರಾ. ಇವತ್ತು ಮಾಡಲ್ಲ, ಮೊನ್ನೆ ಎಲ್ಲ ಮಾಡಿದ್ದೀವ. ಸೊ ನೆಕ್ಸ್ಟ್ ಸಂಡೇ ಸ್ಯಾಟರ್ಡೇ ಮಾಡ್ತೀನಿ. ಆವಾಗ ಪಕ್ಕ ರೆಸಿಪಿನ ಶೇರ್ ಮಾಡ್ತೀನಿ ನಿಮಗೆ. ಇಲ್ಲಿ ನನ್ನ ಮಗನಿಗೆ ಅವರಪ್ಪ ಬಂದು ಕಾಲಿಂಗ್ ಬೆಲ್ ಹಾಕ್ತಿದೆ ಅಂದಿದ ತಕ್ಷಣ, ಅಥವಾ ಡೋರ್ ಸೌಂಡ್ ಆಗ್ತಿದೆ ಅಂದಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಅಪ್ಪನೇ ಬರ್ತಾಯಿದ್ದಾರೆ ಅಂತ. ರೆಡಿಯಾಗಿ ಹೋಗಿ ನಿಂತ್ಬಿಡ್ತಾನೆ ಅವರಪ್ಪನ ಜೊತೆ ಬರೋಕ್ಕೆ. ಅವರು ಆಟ ಆಡಿಸ್ತಾರೆ, ಎತ್ಕೊಳ್ಳಲ್ಲ, ನೋಡೋಣ ಏನು ಮಾಡ್ತಾನೆ ಅಂತ. ಎಷ್ಟು ಸರ್ಕಸ್ ಮಾಡ್ತಾನೆ ಗೊತ್ತಾ. ಫುಲ್ ತೆಗಿ. ಇರ್ರಿ ಫ್ರಿಜ್ಜಲ್ಲಿ ಇಕ್ಬಿಡ್ರಿ ಹೂವು ಹಂಗೆ. ಕೂತ್ಕೊಂಡಿರು. ನನಗೆ ವಾಷಿಂಗ್ ಮಿಷಿನ್ ಅಂದರೆ
ಸಿಕ್ಕಾಬಟ್ಟೆ ಇಷ್ಟ. ಮಿಷಿನ್ ಹತ್ರ ಹೋಗೋದು, ನಿಲ್ಲೋದು, ಡೋರ್ ತೆಗಿಯೋದು ಇದನ್ನು ಮಾಡ್ತಾ ಇರ್ತಾನೆ. ಅದಕ್ಕೆ ಹಸ್ಬೆಂಡ್ ಹೋಗ್ತೀಯ ಅಲ್ಲಿ ಅಂತ ಭಯಪಡ್ಸೋಕ್ಕೆ ಅಂತ ಅದ್ರೊಳಗೆ ಹಾಕಿದ್ದಾರೆ. ಸ್ವಿಚ್ ಎಲ್ಲ ಆಫ್ ಮಾಡಿ ಹಾಕಿದ್ವಿ. ಹಾಗೆ ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಮಾಲ್ಟ್ ಪೌಡರ್ನ ಮಾಡ್ತಿದ್ದೆ. ಈಗ ರಾಗಿ ಸರಿದು ಏನು ಮೊನ್ನೆಲ್ಲ ಮೊಳಕೆ ಕಟ್ಟಿ ಹಾಕಿದ್ನಲ್ಲ, ಸೊ ಎಲ್ಲ ಚೆನ್ನಾಗಿ ಮೊಳಕೆ ಬಂದಿದೆ. ನೆರಳಲ್ಲೇ ಚೆನ್ನಾಗಿ ಒಂದು 3 to 4 days ಒಣಗಿಸ್ಬಿಟ್ಟಿದ್ದೀನಿ ಅಂತ ಹೇಳ್ಬೋದು. ಆ ಬಿಸಿಲಿಗೆ ಹಾಕಲ್ಲ, ನಾನು ನೆರಳಲ್ಲೇ ಒಣಗಿಸಿರೋದು. ಆ್ಯಕ್ಚುಲಿ ಒಂದು 2 days ಒಣಗಿದ್ರೆ ಸಾಕಾಗುತ್ತೆ. ನನಗೆ ಟೈಮ್ ಇರಲಿಲ್ಲ ಒಣಗಕ್ಕೆ ಅಂದ್ಬಿಟ್ಟು ಒಣಗಲಿ ಚೆನ್ನಾಗಿ ಅಂತ ರೂಮಲ್ಲಿ ಬಿಟ್ಬಿಟ್ಟಿದ್ದೆ. ಚೆನ್ನಾಗಿ ಒಣಗಿದೆ. ಈಗ ಎಲ್ಲದನ್ನು ಕೂಡ ಉರಿಬೇಕು, ಪುಡಿ ಮಿಲ್ಗೆ ಹಾಕ್ಸ್ಬೇಕು. ಸೊ ಹಸ್ಬೆಂಡ್ ಕೂಡ ಇದ್ರು ಇವತ್ತು, ಹೆಂಗೂ ಮಾಡಿಸ್ಕೊಬಿಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ಹಾಗೆ ಕೇಳಿದ್ರು ರಾಗಿ ಸರಿ ಕೂಡ ರೆಸಿಪಿ ತೋರಿಸಿ ಅಂತ, ತೋರಿಸ್ಬಿಡ್ತೀನಿ ಮೆಷರ್ಮೆಂಟ್ ಎಲ್ಲ ಯಾವ ಥರ ಮಾಡ್ತೀನಿ ಅಂತ. ನಿಧಾನಕ್ಕೆ ಫ್ಲೇಮ್ ಕಡಿಮೆ ಇಟ್ಕೊಂಡು ಉರಿಬೇಕು. ಟೈಮ್ ಚೆನ್ನಾಗಿ ತೊಗೊಳುತ್ತೆ ತುಂಬಾ. ಸೊ ಬನ್ನಿ ಏನೇನು ಎಷ್ಟೆಷ್ಟು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ. ನೋಡ್ಬೋದು ರಾಗಿ ಎಷ್ಟು ಚೆನ್ನಾಗಿ ಮೊಳಕೆ ಬಂದು ಎಲ್ಲ ಚೆನ್ನಾಗಿ ಡ್ರೈ ಆಗಿದೆ. ಸೊ ಇದು ರಾಗಿ ಬಂದು 2 kg 200 ಗ್ರಾಮ್ ಏನಾದರೆ. ಇದು ಮನೆಯಲ್ಲೇ ತೊಗೊಂಡಿದ್ದಂಥದ್ದಲ್ವ, ನಾನು 2 kg ಅಂತ ತೊಗೊಂಡು. ಸೊ 2 kg ರಾಗಿಗೆ ನಾನು ಮೆಷರ್ಮೆಂಟ್ನ ತೊಗೊಂಡಿರುವಂಥದ್ದು. ಸೊ ಇದು 2 kg ರಾಗಿ ಇದೆ. ಇಲ್ಲಿ ಉದ್ದಿನಬೇಳೆ ಇದು ಬಂದು 1/4 kg ಇದೆ. ಉದ್ದಿನಬೇಳೆ ಅಕ್ಕಿ ಬಂದು 3/4 kg ಇದೆ. ಇದು ಏನು ಅನ್ಪಾಲಿಶ್ಡ್ ರೈಸು. ನೀವು ಕೆಂಪಕ್ಕಿ ಬೇಕಂದ್ರೆ ಯೂಸ್ ಮಾಡ್ಬೋದು. ನಾನು ಮನೇಲಿ ಕೆಂಪಕ್ಕಿ ಯೂಸ್ ಮಾಡ್ತೀನಿ ಯೂಶ್ವಲಾಗಿ. ಇದು ಅನ್ಪಾಲಿಶ್ಡ್ ರೈಸ್ ಇತ್ತಲ್ಲ, ಸೊ ಇದಕ್ಕೆ ಮಾಡೋಣ ಅಂತ. ಪಾಲಿಶ್ ಆಗದೆ ಇರೋದು ಏನೂ ಪ್ರಾಬ್ಲಮ್ ಇರಲ್ಲ ಮಕ್ಕಳಿಗೆ. ಸೊ ಅದಕ್ಕೆ ಇದನ್ನು ತೊಗೊಂಡಿದ್ದೀನಿ. ಅದೇ ಸಬ್ಬಕ್ಕಿ ಇದು ಬಂದು 1/4 kg ಇದೆ ಸಬ್ಬಕ್ಕಿ ಕೂಡ. ಹಾಗೆ ಕಾಳು, ಹೆಸರು ಕಾಳು ಇದು ಬಂದು 1/2 kg ಇದೆ. ಹೆಸರು ಕಾಳು, ಕಡಲೆಕಾಳು ಕೂಡ 1/2 kg ಇದೆ. ಇದು ಕೂಡ ಮೊಳಕೆ ಮಾಡಿ ಒಣಗಿಸಿರೋಂಥದ್ದು. ನೀವು ಲಾಸ್ಟ್ ವ್ಲಾಗ್ಗಳು ನೋಡಿದರೆ ಅದರಲ್ಲಿ ತೋರಿಸಿದ್ದೀನಿ. ಹಾಗೆ ಗೋಧಿನೂ ಅಷ್ಟೇ ಕ್ಲೀನ್ ಮಾಡಿ ತೊಳೆದು ಇಟ್ಕೊಂಡಿರುವಂಥದ್ದು. ಇದು 1/4 kg ಇದೆ ಗೋಧಿ. ಇದು ಬಂದು ಜೋಳನೂ ಅಷ್ಟೇ 1/4 kg ಅಷ್ಟಿದೆ. ಸೊ ಇದು ಇಲ್ಲ, ಜೋಳ 1/2 kg ಇದೆ. ಜೋಳ 1/2 kg ಇದೆ. ಜೋಳ ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ, ಗಟ್ಟಿ ಒಳ್ಳೇದಲ್ವ ಮಕ್ಕಳಿಗೆ. ಜೋಳ ನಾವು ಬೇರೆ ಥರ ಎಲ್ಲೂ ಕೊಡೋದಿಲ್ಲ, ಬೇರೆದೆಲ್ಲ ಕೊಡ್ತೀವಿ. ಸೊ ಜೋಳ ಅದಕ್ಕೆ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ, 1/2 kg. ತೊಗರಿಬೇಳೆ ಇದು ಬಂದು 1/4 kg ಹಾಕಿದ್ದೀನಿ. ಬೇಳೆ ಬೇರೆ ಥರ ಎಲ್ಲ ಕೊಡ್ತಾ ಇರ್ತೀವಲ್ಲ, ಸೊ ಅದಕ್ಕೆ ಸಾಕು ಅಂತ 1/4 kg ಕೊಟ್ಟಿದ್ದೀನಿ. ಹಾಗೆ ಕಡಲೆ ಬೀಜ ಕೂಡ 1/4 kg ಅಷ್ಟೇ ಹಾಕಿದ್ದೀನಿ, ಜಾಸ್ತಿ ಹಾಕಿಲ್ಲ. ಹಾಗೆ ಒಣಶುಂಠಿ ನೋಡ್ಕೊಂಡು ಹಾಕೊಳ್ಳಿ, ಫ್ಲೇವರ್ ಚೆನ್ನಾಗಾಗುತ್ತೆ, ಡೈಜೆಷನ್ ಚೆನ್ನಾಗಾಗುತ್ತೆ ಅಂತ. ಮೆಣಸು ಅಷ್ಟೇ, ಒಂದು 2 ಸ್ಪೂನ್ ಅಷ್ಟು ಮೆಣಸು, ಸ್ವಲ್ಪ ಒಂದು 2 ಸ್ಪೂನ್ ಅಷ್ಟು ಉಪ್ಪು, ಕಲ್ಲುಪ್ಪು, ಹಾಗೆ 2 ಸ್ಪೂನ್ ಅಷ್ಟು ಜೀರಿಗೆ. ಇದು ಬಂದು 150 ಗ್ರಾಮ್ ತೊಗೊಂಡಿದ್ದೀನಿ. ಬಾದಾಮಿ ಹಾಗೆ ಪಿಸ್ತಾ 150 ಗ್ರಾಮ್ ತೊಗೊಂಡಿದ್ದೀನಿ. ಗೋಡಂಬಿ 150 ಗ್ರಾಮ್ ತೊಗೊಂಡಿದ್ದೀನಿ. ನಾನು ಖರ್ಜೂರ ಏನು ತೊಗೊಂಡಿಲ್ಲ ಇಲ್ಲಿ. ಖರ್ಜೂರ ಯಾಕೆ ತೊಗೊಂಡಿಲ್ಲ ಅಂದರೆ ಮಿಷಿನ್ಗೆ ಹಾಕಿದಾಗ ಒಂದ್ಸತಿ ಅಂಟಂಟ್ ಥರ ಆಗಿಬಿಡುತ್ತೆ, ಬೇಡ ರಿಸ್ಕ್ ಅಂತ ಅಂದ್ಬಿಟ್ಟು ಖರ್ಜೂರ ನಾನು ತೊಗೊಂಡಿಲ್ಲ. ನಾನು ಡೇಟ್ಸ್ನ ಹಾಗೆ ತಿನ್ನಿಸ್ತಿರ್ತೀನಿ ಅವನಿಗೆ, ಸೊ ಅದಕ್ಕೆ ಅದನ್ನು ತೊಗೊಂಡಿಲ್ಲ. ಬೇಕು ಅಂದರೆ ನೀವು ಖರ್ಜೂರ ಮತ್ತು ವಾಲ್ನಟ್ಟು ಕೂಡ ಆ್ಯಡ್ ಮಾಡ್ಕೋಬೋದು. ನಾನು ವಾಲ್ನಟ್ಟು ಕೂಡ ಅವ್ನಿಗೆ ಇನ್ನೂ ಕೊಡೋಕ್ಕೆ ಸ್ಟಾರ್ಟ್ ಮಾಡಿಲ್ಲ, 1 year ಆಗಿಬಿಡಲಿ ಅಂತ ಸುಮ್ಮನೆ ಇದ್ದೀನಿ. ಸೊ ಇದಿಷ್ಟು ಇಂಗ್ರೀಡಿಯೆಂಟ್ಸು. ಈಗ ಇದನ್ನೆಲ್ಲದನ್ನು ಕೂಡ ನೀಟಾಗಿ ಒಂದೊಂದಾಗಿ ಹುರ್ಕೊಂಡು ಆಮೇಲೆ ಮಿಲ್ ಮಾಡಿಸೋದು. ಬನ್ನಿ ಹೇಗೆ ಹುರ್ಕೊತೀವಿ ಇದನ್ನೇ. ತುಂಬ ಜಾಸ್ತಿ ಇಟ್ಕೋಬಾರ್ದು, ಫುಲ್ ಸಿಮ್ಮಲ್ಲ, ಮೀಡಿಯಮಲ್ಲಿ ಉರಿ ಇಟ್ಕೊಂಡು ನೋಡಿ. ಆದಷ್ಟು ಉರಿ ಕಡಿಮೆ ಇಟ್ಕೊಂಡು ಉರಿಯೋದು ಬೆಸ್ಟ್. ಯಾಕಂದರೆ ಮಕ್ಕಳಿಗೆಲ್ವ ತುಂಬ ಚೆನ್ನಾಗಿ ಹುರಿದಿಲ್ಲ ಅಂದರೆ ಹೊಟ್ಟೆ ನೋವು, ಲೂಸ್ ಮೋಷನ್ ಈ ಥರ ಎಲ್ಲ ಆಗ್ಬಿಡುತ್ತೆ. ಸೊ ಅದಕ್ಕೆ ನಿಧಾನಕ್ಕೆ ನೀಟಾಗಿ ಹುರ್ಕೋಬೇಕು. ನೋಡಿ ನಾನು ಹುರಿದಿರೋದನ್ನೆಲ್ಲ ಈ ರೀತಿ ಕೆಳಗಡೆ ಒಂದು ಬಟ್ಟೆ ಹಾಕ್ಕೊಂಡ್ಬಿಟ್ಟು ಬಟ್ಟೆ ಮೇಲೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಬೇಗ ಹಾರುತ್ತೆ, ಮಿಷಿನ್ಗೆ ಹಾಕ್ಸೋಕ್ಕೂ ಸರಿ ಹೋಗುತ್ತೆ ಅಂತ ಅಷ್ಟೇ. ಹಾರಿದ್ರೆ ಬೇಗ ಮಿಷಿನ್ಗೆ ಹಾಕ್ಸ್ಬೋದು. ಹೀಗೆ ಒಂದೊಂದಾಗಿ ಚೇರ್ ಹಾಕೊಂಡು ಕೂತ್ಬಿಟ್ಟಿದ್ದೀನಿ. ತುಂಬ ಹೊತ್ತು ನಿಂತ್ಕೋಬೇಕಾಗುತ್ತೆ, ಸೊ ಕಾಲು ಬಂದ್ಬಿಡುತ್ತೆ ಅಂತ ಅಂದ್ಬಿಟ್ಟು ಚೇರ್ ಹಾಕೊಂಡು ಕೂತ್ಕೊಂಡು ಹುರ್ಕೊತೀನಿ. ರಾಗಿ ಎಲ್ಲ ಆಯಿತು. ಈಗ ಜೋಳ ಉರಿತಾ ಇದ್ದೀನಿ. ಜೋಳ ನೋಡ್ಬೋದು ಈ ಥರ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಕಾಣಿಸ್ತಿದೆ ನಿಮಗೆ ಈ ಥರ. ಎಲ್ಲ ಹಿಂಗೆ ಬರೋಷ್ಟಿಲ್ಲ, ಒಂದು ಸ್ವಲ್ಪ ಬರೋಕ್ಕೆ ಸ್ಟಾರ್ಟ್ ಆಗಿದ್ದ ತಕ್ಷಣ ಆಗಿದೆ ಅಂತ ಸೊ ತೆಗಿಬೇಕು. ಇದೊಂದು ಚೂರು ಆಗಬೇಕಿದೆ ನೋಡಿ, ಒಂದಷ್ಟು ಬಂದಿದೆ ಬುರ್ಗು. ಇನ್ನೊಂದು ಸ್ವಲ್ಪ ಚಟಪಟ ಅಂತಂದರೆ ಇದು ಆಗುತ್ತೆ. ನಿಧಾನಕ್ಕೆ ಪೇಷನ್ಸಾಗಿ ಉರಿಬೇಕು. ಹಿಂಗಂದರೆ ಚೆನ್ನಾಗಾಗುತ್ತೆ ಅಂತ. ಉದ್ದಿನಬೇಳೆ ಇದು ಕೂಡ ಅಷ್ಟೇ ನೋಡಿ, ಈ ಥರ ಕಾಣಿಸ್ತಿದೆಯಾ, ಇಷ್ಟು ಕೆಂಪಗಾಗಿ ಘಮ ಬಿಟ್ಕೊಳ್ಳುತ್ತೆ. ಅದು ಬೇಳೆಕಾಳೆಲ್ಲ ಘಮ ಬರುತ್ತೆ, ಸೊ ಘಮ ಬರೋ ತನಕ ಹುರ್ಕೋಬೇಕು.
ಗೋಧಿ ನೋಡ್ಬೋದು ಹಿಂಗಾಗಿದೆ. ಸೌಂಡ್ ಕೇಳಿಸ್ಕೋಬೋದು ನೀವು, ಬುರ್ತರ ಹೆಂಗೆ ಬರ್ತದೆ ಅಂತ. ಇಲ್ಲಿ ತನಕ ಗೋಧಿನ ಕೂಡ ಹಾಕಬೇಕು. ಅಮ್ಮ 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 ಕೈ ಮೇಲೆ ಹಾಕೊಂಡ್ಬಿಡಪ್ಪ. ನೋಡ್ತಾನೆ ಅದೈತೆಲ್ಲ. ಫೈನಲ್ ಆಗಿ ಇಲ್ಲಿ ಕಷ್ಟ ಹೊಡಿತಾ ಇದ್ದೀನಿ. ಎಲ್ಲ ಹೊಡೆದಾಯಿತು. ಸೊ ಎಲ್ಲದೂ ಸೇಮ್ ಸಿಮಿಲರ್ ಆಗಿ ಇಲ್ಲಿ ಡ್ರೈ ಫ್ರೂಟ್ಸು ಗೋಡಂಬಿ ನೋಡ್ಬೋದು. ಈ ರೀತಿ ಬಾದಾಮಿ ಗೋಡಂಬಿ ಎಲ್ಲ ಈ ರೀತಿ ಹುರ್ಕೊಂಡಿದ್ದೀನಿ. ಕಡಲೆ ಬೀಜ ಎಲ್ಲದನ್ನೂ ಕೂಡ ಆರ್ಸಾಗಿ ಇಟ್ಕೊಂಡ್ಬಿಟ್ಟಿದ್ದೀನಿ ಬೇಗ ಹಾರಲಿ ಅಂತ. ಇಲ್ಲಿ ಪಿಸ್ತಾ ಇದು ಜೀರಿಗೆ ಮೆಣಸು ಹುರ್ಕೊಂಡಿದ್ದೆ. ಸೊ ಅದನ್ನೇ ಸ್ಟವ್ ಆಫ್ ಮಾಡಿಬಿಟ್ಟು ಈಗ ಅದಕ್ಕೆ ಒಣಶುಂಠಿ ಮತ್ತು ಉಪ್ಪನ್ನು ಕೂಡ ಹಾಕ್ಕೊಂಡು ಹುರ್ಕೊಂಡಿದ್ದೆ. ಸ್ಟವ್ ಆಫ್ ಆಗಿದೆ. ಈಗ ಮಾಲ್ಟದೆಲ್ಲ ಹುರಿದಿದ್ದಾಯಿತು. ಸೊ ಹಾರ ಹಾಕಿದ್ದೆ, ಫುಲ್ ಹಾರಿದೆ. ಈಗ ಮಿಷಿನ್ಗೆ ಹಾಕ್ಸ್ಕೊಬರೋದು. ಇಲ್ಲಿ ಗೋಧಿ ಒಂದು 5 kg ಗೋಧಿಗೆ 1 kg ಅಷ್ಟು ಸೋಯಾ ಮತ್ತು ಒಂದು 150 ಗ್ರಾಮಷ್ಟು ಮೆಂತ್ಯ ಹಾಕಿದ್ದೀನಿ. ಮಿಲ್ಲಿಗೆ ಹಾಕ್ಸ್ಕೊಬಂದ್ಬಿಡೋಣ. ಜೋಳ ಕೂಡ ತರಿಸಿದ್ದೆ, ಜೋಳ ಕೂಡ ಹಾಕೋಣ ಅಂತ. ಚಪಾತಿ ಗಟ್ಟಿ ಆಗ್ಬಿಡುತ್ತೇನೋ ಅಂತ ಅನಿಸ್ತು. ಇನ್ನು ನನ್ನ ಮಗನ ಹತ್ರ ಅಷ್ಟೇ. ಆಮೇಲೆ ಅದು ಗಟ್ಟಿ ಆದರೆ ಓ ಅಂತಾನೆ. ಹೆಲ್ತಿಯಾಗಿರ್ತಾಯಿತ್ತು, ಬಟ್ ಅವ್ನು ಗಟ್ಟಿ ಆದರೆ ಅಂತಾನೆ. ಅದಕ್ಕೆ ಬೇಡ, ಜೋಳನೇ ಇನ್ನೊಂದ್ಸತಿ ಯಾವಾಗಾದ್ರು ಹಾಕ್ಸೋಣ ಅಂತ ಅಂದ್ಬಿಟ್ಟು ಅದು ಬಾಕ್ಸ್ ಎಲ್ಲ ತೊಳೆದಿಟ್ಟಿದ್ದೀರಿ. ಬನ್ನಿ ಹಾಕ್ಸ್ಕೊಂಬಂದ್ಬಿಡೋಣ. ಹೊಡ್ತಾ ಇದ್ದೀವಿ. ಇಲ್ಲೇ ಇದೆ ಏನದು ಮಿಲ್. ಸೊ ಮಿಲ್ ಹತ್ರ ಹೋಗ್ತಾ ಇದೀವಿ. ಎಲ್ಲಿ ಹೋಗ್ತಾ ಇದೀವಿ ಗುಂಡ? ಇಲ್ಲಿ ನೋಡು, ಎಲ್ಲಿ ಹೋಗ್ತಾ ಇದೀವಿ ನಾವು? ಕತ್ಲು ಕಾಣಿಸಲ್ಲ. ಈಗ ಮಾಲ್ಟದು ಏನಿತ್ತಲ್ಲ ಅದು ಮಿಷನ್ಗೆ ಹಾಕ್ಸ್ಕೊಂಬಂದಲ್ಲ, ಜಲ್ದಿ ಇಟ್ಕೊಬಿಡ್ತಾ ಇದೀನಿ. ಈ ರೀತಿ ಜಲ್ದಿ ಇಟ್ಕೊಂಡ್ರೆ ಸಾಕಾಗುತ್ತೆ. ನಿಮಗೆ ಮಗು ತುಂಬ ಚಿಕ್ಕದಿದೆ, 10 monthsಗಿಂತೂ ಚಿಕ್ಕದಿದೆ ಅಂದರೆ ಬಟ್ಟೆಯಲ್ಲಿ ಸೋಸ್ಕೊಳ್ಳಿ. ಇಲ್ಲಾಂದರೆ ತುಂಬ ತರಿ ನೋಡಿ, ಈ ಥರ ತರಿ ಇರುತ್ತೆ. ನಾನು ಇಲ್ಲಿ ತನಕ ಸೋಸ್ಬಿಟ್ಟೆ ಆಗ್ತದೆ. ಇವಾಗ ದೊಡ್ಡವನಾಗಿದ್ದಾನೆಲ್ಲ ಓಕೆ, ಅವನು ಮುದ್ದೆನೇ ತಿಂತಾ ಇದ್ದಾನೆ. ಅದಕ್ಕೆ ಸರಿ ಇರಲಿ ಅಂತ ಅಂದ್ಬಿಟ್ಟು ಜಲ್ದಿ ಹಿಡಿದ್ಬಿಟ್ಟು ಹಾಕ್ತಾಯಿದ್ದೀನಿ. ಸೊ ನೀಟಾಗಿ ಜಲ್ದಿ ಇಟ್ಕೊಂಬಿಡು.